ನೋಡ್ರಿ ಪಾಸ್ತಾ ಹಿಕ್ಕೊಂಡಿನಿಗ ಮಿಕ್ಸ್ ಮಾಡ್ಕೋತ ನೋಡಿ ಫ್ರೆಂಡ್ಸ್ ಚಿಕ್ಕು ಬಿಡೋನಿಗೆ ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಬ್ಲಾಗ್ನಾಗ ಏನೇನತ್ತ ಏನು ಸುದ್ದಿ ಅಂತ ಕಿಸಿ ನೋಡಬ್ರಿ ಫ್ರೆಂಡ್ಸ್. ಸಂತೋಷ್ ಅಂದ್ರೆ ಪ್ರೆಸ್ ಮಾಡ್ತಾರ, ಮಿಕ್ಕ ಕಿಸಿನ ಕುಂತು ಬಿಟ್ಟನ. ಚಿಕ್ಕ ಅಂದ್ರೆ ಏನು ಮೂರ್ತಿ ಮಾಡತ್ತನ್ರಿ ಶಿವ ಪಾರ್ವತಿದು. ಏನೋ ಯಾವಾಗ ರೆಡಿ ಆಗ್ತದೋ ಗೊತ್ತಿಲ್ಲ. ಹಾಸಿಗೆ ತಗೋ ಕಿಸಿನ ಈ ಕಡೆ ಇಟ್ಟುಬಿಟ್ಟೀನಿ. ನೀರು ಬಂದ್ರೆ ಈಗ ಮೋಟರ್ ಚಾಲು ಮಾಡಿ ಬಿಸು ಒಗೆ ಬಟ್ಟೆ ಬರ್ರಿ ಫ್ರೆಂಡ್ಸ್. ಎಲ್ಲ ಮಷೀನ್ಯಾಗ ಹಾಕ್ಬೇಕು. ಈಗ ಏನು ಮಾಡತ್ತೀನಿ, ಈಗ ಪಾಸ್ತಾ ಕುದಿಸ್ಕೊಳಕತ್ತೀನಿ ನೋಡ್ರಿ. ಈಗ ಜಲ್ದಿ ಈಗ ಅವ್ರಿಗೆ ಏನು ಮಾಡ್ತೀನಿ, ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಆಲೂ ಸ್ಯಾಂಡ್ವಿಚ್ ಬೇಕಂತ ರೀ, ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ವಿತ್ತಂದ್ರೆ ಪಾಸ್ತಾ ಮಾಡ್ಕೊಡ್ತೀನಿ ನೋಡ್ರಿ. ತೋ ಬರ್ರಿ ಬ್ಲಾಗ್ನಾಗ ಏನಾಯ್ತು ಏನೇನು ಸುದ್ದಿ ಅಂತ ನೋಡಾವಂತೆ ನೋಡ್ರಿ. ಪಾಸ್ತಾಗ ಇಷ್ಟ ನೋಡೋದ ನಂಬಲ್ಲಿ ಏನು ಮತ್ತೆ ಪಾಸ್ತಾ ಮಾಡತ್ತೀನಿ ಮತ್ತಂದ್ರೆ ಆಲೂ ಸ್ಯಾಂಡ್ವಿಚ್ ಮಾಡತ್ತೀನಿ. एकदम ಜಲ್ದಿ ನಾನ್ ಸ್ಟಾಪ್ ಕೆಲಸ ನಡೆದ್ರಿ ಫ್ರೆಂಡ್ಸ್ ಈಗ ಮನ್ಯಾಗ. ಜಲ್ದಿ ಮಾಡಮ್ ಬರ್ರಿ, ಟೈಮ್ ಇಲ್ಲ ಒಟ್ಟ. ಮಮ್ಮಿಗೆ ನಮ್ಮ ಸಲಕ ಸ್ಯಾಂಡ್ವಿಚ್ ಮಾಡ್ಲತ್ತಾಳ. ನೋಡ್ರಿ ಇದ್ರೊಳಗೆ ಆಲೂ ಮತ್ತಂದ್ರೆ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹಾಕಿಸಿ ಮಸಾಲೆ ಹಾಕಿಸಿ ಚಂದನ ಇದಕ್ಕೆ ಇದು ಮಾಡ್ಕೊಂಡ್ಬಿಟ್ಟಿನಿ, ತುಂಬ್ಕೊಂಡ್ಬಿಟ್ಟೀನಿ. ಇಬ್ರು ಸಲುವಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳತ್ತೀನಿ ವಿತ್ ಪಾಸ್ತಾ ಮಾಡ್ಕೊಳ್ಳತ್ತೀನಿ ಲಂಚ್ನಾಗ. ಹಾ ಓಕೆ. ಟ್ರಸ್ಟ್ ಇಲ್ಲ ನಿನ್ ಮೇಲೆ ನಾವೇ ದನಗಾಳಿ ಖರೇನು ಮಾಡ್ಕೊಳ್ಳತ್ತೀನಿ. ಆ ಸ್ಯಾಂಡ್ವಿಚ್ ಹೆಂಗ್ ಕೊಡ್ತಿ? ಸ್ಯಾಂಡ್ವಿಚ್ ಅಲ್ಲ ಈಗ ತಿನ್ರಿ, ಸ್ಯಾಂಡ್ವಿಚ್ ಈಗ ಪಾಸ್ತಾ ಮಾಡ್ಕೊಡ್ತೀನಿ ಅಂದ. ಅಚ್ಚಾ ತು ಹಿಂಗಂದ. ಎಟ್ರೆ ಬದ್ಮಾಶ ನಾನು ಟ್ರಸ್ಟ್ ನಿರ್ಮ್ಯಾಗ ಅಂತಾನ. ಈಗ ನೋಡ್ರಿ ಪಾಸ್ತಾ ಮಾಡತ್ತೀನಿ. ಈಗ ಮಿಕ್ಕು ನೀವು ಬಡ ಬಡ ಏನ್ ಮಾಡ್ತಂದ್ರೆ, ಈಗ ಅಣ್ಣಾಗ ನಿನಗೆ ಇಬ್ರು ಕಲ್ತಿಗೆ ತಿಂದಿರ್ತೀನಿ. ಅವ ಪ್ರೊಜೆಕ್ಟ್ ಮಾಡತ್ತಾನಲ್ಲ, ಏನ್ ಅವನಿನೂ ತಿನ್ಸು ನೀನು ತಿನ್ನು ಮಮ್ಮ. ಇದೊಂದಿನ ಅಣ್ಣಗೆ ತಿನ್ಸಮ್ಮ. ಈಗ ಹೋಗಿ ಮಸ್ತ್ ಅನ್ನತ್ತ ನೋಡ್ರಿ. ಈಗ ಪಾಸ್ತಾ ರೆಡಿ, ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಂಡ್ಬಿಟ್ಟಿನಿ. ಈಗ ಮಮ್ಮ ಬೈ ಅವ್ನಿನೂ ತಿನ್ಸು ನೀನು ತಿನ್ಸು. ಓಕೆ. ಈಗ ನೋಡ್ರಿ ನಾ ಪಾಸ್ತಾ ಮಸಾಲ ರೆಡಿ ಮಾಡ್ಕೊಳತ್ತೀನಿ. ಇದ್ರಾಗ ಉಳ್ಳಾಗಡ್ಡಿ ಟಮಾಟೆ ಹಾಕಿನ್ರಿ, ಕೀಸ್ಕೇಸಿಂದ್ರ ಮತ್ತಂದ್ರೆ ಉಪ್ಪು ಅರಿಶಿಣ ಮತ್ತಂದ್ರೆ ಸ್ವಲ್ಪ ಪುಡಿ ಖಾರ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ನೋಡ್ರಿ. ನಾನು ಇದ್ರಾಗ ಮತ್ತೇನು ಬೇರೆ ಮಸಾಲೆ ಹಾಕಿಲ್ಲ. ಮತ್ತಂದ್ರೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತೆ ಟೊಮಾಟೊ ಸಾಸ್ ಇದ್ದೀವಲ್ರಿ ಮನ್ಯಾಗ ಅವೇ ಹಾಕ್ಬಿಟ್ಟಿನಿ. ಈಗ ಏನು ಮಾಡ್ತೀನಿ, ಎತ್ಕೇಸಿ ಪಟ್ಟಂತ ಈಗ ಪಾಸ್ತಾ ಹಾಕ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಪಾಸ್ತಾ ರೆಡಿ ಆಗ್ಬಿಟ್ಟದ. ಇಬ್ರು ಸಾಬ್ರಿಗೆ ಈಗ ಟಿಫಿನ್ ಕಟ್ತೀನಿ. ಇಲ್ಲಿ ಟಿಫಿನ್ ಇಟ್ಬಿಟ್ಟಿನಿ. ಈಗ ಜೊತೆ ಟಿಫಿನ್ ಕಟ್ತೀನಿ ನೋಡ್ರಿ. ಈಗ ಇಬ್ರು ಸಾಬ್ರಿಗೆ ಈಗ ಟಿಫಿನ್ ಕಟ್ಟಿನ ಒಂದು ಜರ ಆರಲಕ್ಕ ಬೈದಲ್ಲಿ ಒಳಗಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇದು ನಮ್ಮ ಊರಾಗಿಂದು ಮೊಹರಂ ಮಾಡಕತ್ತಾರ ನೋಡ್ರಿ. ನಮ್ಮ ಅಮ್ಮರು ವಿಡಿಯೋ ಮಾಡಿ ಕಳ್ಸಾರ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬಿಟ್ಕೊತೀನಿ ರೀ. ಇಲ್ಲಿ ಯಾವುದೇ ಜಾತಿ ಗೀತಿ ಅದು ಇದು ಏನೂ ಬರಬಾರ್ದ್ರಿ. ಹೋದಲ್ರಿ ಎಲ್ಲ ದೇವರು ನಮ್ಮವ್ರಿ ಅಂತ ತಿಳ್ಕೊಂಡು ಕೇಸಂದ್ರೆ ಎಲ್ಲರೂ ನಾವು ಪ್ರೀತಿ ಅಭಿಮಾನ ವಿಶ್ವಾಸನಿಂತ ಒಗ್ಗಟ್ಟಾಗಿ ಬದಕ್ ಬಾಳ್ಬೇಕಂತ ನಾನು ದೇವ್ರಿಗೆ ಬಿಡ್ಕೊತೀನಿ ರೀ. ನೀವೇ ಬಿಡ್ಕೊರಿ. ಇದು ನಮ್ಮ ಊರಿನ ಮೊಹರಮ್ದದ ನೋಡ್ರಿ ಫ್ರೆಂಡ್ಸ್. ಸೊ ಹೆಂಗದ ಅಂತ ಕೇಸಿ ನನಗೆ ನೀವು ಎಲ್ಲರೂ ಕಮೆಂಟ್ನಾಗ ಹೇಳ್ರಿ. ನಮ್ಮ ಅಮ್ಮರು ವಿಡಿಯೋ ಮಾಡಿ ಕೇಸಂದ್ರೆ ಕಳ್ಸಾರ ನನಗೆ. ನಾನು ನೋಡ್ರಿ ಈಗ ಚಪಾತಿ ಹಿಟ್ಟನ್ನ ಅದ್ಕೊಲ್ಲತ್ತೀನಿ. ಸಂತೋಷಾಗ ನನಗೆ ಪಾಸ್ತಾ ಮಾಡ್ಕೊಂಡಿದ್ದೆ, ಬಟ್ ಅವ್ನು ಒಲ್ಲಕತ್ತಾನ. ಅವನಿಗೆ 2 ಚಪಾತಿ ಮತ್ತಂದ್ರೆ ಪಲ್ಯನೇ ಬೇಕಲ್ಲಕತ್ತಾನ. ಈಗ ಪಲ್ಯನೂ ಗರಂ ಮಾಡ್ಕೊತೀನಿ ಮತ್ತಂದ್ರೆ ಚಪಾತಿ ಲಟಸ್ಕೊತೀನಿ ನೋಡ್ರಿ. ಏನೋ ಇಷ್ಟು ಪಾಸ್ತಾ ಅದ ನೋಡ್ರಿ. ಏನು ಹೇಳ್ಬೇಕ್ರಿ, ಏನೋ ಹೇಳಪ್ಲೇ ಇಲ್ಲ. ಈಗ ಸಂತೋಷ ಜನ ನಾಷ್ಟ ಹಂಗೆ ಮಾಡ್ತಾರೆ. ಸಂತೋಷ್ ಬೆಳಗ್ಗೆ ನೀನು ಊಟ ಬೇಕು. ನಂಬರ್ ಮುಂಜಾನೆ 7ಕ್ಕೆ ಸಿಗ್ತದೆ ನಾಷ್ಟ. ನೀವು 7ಕ್ಕೆ ಹಾಸಿಗೆ ಇರ್ತಿರ್ಲಿಲ್ಲ. ಮುಂಜಾನೆ 7ಕ್ಕೆ ನಾಷ್ಟ ಆಗ್ಯದ. ನೀ ತಿನ್ನಕಂದ್ರೆ ವಾಪಸ್ಸೇ ಮಕ್ಕೊಂಬಿಟ್ಟನ್ರಿ. ನಾ ಅಂದ್ರೆ ಎಲ್ಲ ಕೆಲಸ ಕಾರ್ಯ ಮಾಡ್ಬೇಕು, ಇವಾಗ ಡುಸ್ ಅಂತ ಮಕ್ಕೋಬೇಕು. ವಾರೇ ದುನಿಯಾ ವಾ ಎಟ್ರಿ ಅದಾರ ಅಂತೀನಿ. ಸೋಂಗ್ಲಾಡ್ಯ ಸೋಂಗ್ ನೋಡ್ರಿ. ಈಗ ನಾ ಚಪಾತಿಗೆ ಈಗ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟೀನಿ. 1-2 ನಿಮಿಷದ ನೆನಿಲ್ರಿ ಅನ್ಕತ್ತ ನಾನು ಏನು ಮಾಡ್ತೀನಿ, ರಾತ್ರಿ ಒಂದಿವ್ಸ ಭಾಂಡೆ ಉಳ್ಕೊಂಡ್ಬಿಟ್ಟಾವ. ಸರ ಬಿಸಿಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ನೋಡ್ರಿ. ಕೆಲಸ ಮಾಡೋದು ಈಗ ಮತ್ತೆ ಬೆಳಗ್ಗೆದು ಕಸ ಹುಡುಗೋದು ಅದು ಮಾಡೋದು.
ಕಸ ಗುಡಿಸಿ ಬಡ ಬಡವ್ರಿಗೆ ಚಪಾತಿ ಲಟ್ಟಿಸ್ಕೊಡ್ತೇನೆ ರೀ. ಮತ್ತು ಇನ್ನೊಂದು ಏನದ ಗೊತ್ತದ ರೀ, ಚಿಕ್ಕು ಮಿಕ್ಕು ಅಲ್ಲಿ ಊರಾಗ ಆಫೀಸ್ ಸ್ಕೂಲಿಗೆ ಹೋಗ್ತಾರಲ್ರಿ, ಅಟ್ಲೀಸ್ಟ್ ಒಂದು ತಾಸಿಂದ ಒಂದು ಅರ್ಧ ತಾಸು ರೀ ನಾವು ಕಸ ಗುಡಿಸಲ್ರಿ. ಯಾಕಂದ್ರೆ ಮನೆ ಹಿಂಗೆ ತುಳಂತ ಹೋಗ್ಬೇಕು, ಕಸ ಗುಡಿಸ್ಬೇಡ ಅಂತಾರಲ್ರಿ, ಅದಕ್ಕೋಸ್ಕರ. ಬೆಳಗ್ಗೆ ಅಂತೂ ಆಗಲ್ಲ, ನಿಮ್ಗಂತೂ ಗೊತ್ತಿದೆ, ಬೆಳಗ್ಗೆ ಭಾಳ ಕೆಲಸ ಇರ್ತಾವ ಮನ್ಯಾಗಂತ. ನಿದ್ದೆ ಪೂರ ಆಗಲ್ಲ. ಇದು ಭಾರಿಗೆ ಅದ ನೋಡು, ಇದು ಭಾರಿಗೆ, ಇದು ಮುರಿತದ ನೋಡಿ. ಇದು ಏನು ಮಾಡಲ್ಲ, ಹಬ್ಬ ಮಾಡ್ಕೊಂಡು ಕೂತು ನೋಡ್ರಿ. ಇವ್ರೀಗ ಕೆಲಸ ಮಾಡ್ಕೊತ ಕೂತಾರ. ನಾನು ನೋಡ್ರಿ ಚಂದನತೆ ಕಸ ಗಿಸ ಗುಡಿಸ್ಕೊಂಡು ಮಾಡ್ಕೊಂಡು ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ. ಭಾಳ ಧಗದಾಗ ಅಲ್ಲಾಗತ್ತದ್ರಿ. ಈಗ ಪೂರ ಹಾಲತ್ ಖರಾಬ್ ಆಗ್ಯದ. ಒಂದೆರಡು ಡಬ್ಬಿ ನೀರು ಹಾಕ್ಕೊಂಡು ಬರ್ತೀನಿ ರೀ. ನಾ ಹೋಗ್ಕೇಸಿಂದ್ರ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ದಾಗ ಹಾಕ್ಬಿಟ್ಟಿನಿ ರೀ. ಅದೆಲ್ಲ ರಿಪೇರಿ ಮಾಡ್ಸಂದಿನಿ, ಮಾಡಿಸ್ಲತ್ತಾರ. ಬಟ್ಟೆ ಅಂತೂ ನಿನ್ನೆನೇ ಎಲ್ಲ ಮಡಚಿ ಮಾಡಿ ನೀಟಾಗಿಟ್ಟಿನಿ. ಮನೆ ರೀ ಆಲ್ಮೋಸ್ಟ್ ಎಲ್ಲ ಸ್ವಚ್ಛನೇ ಅದ. ಆ್ಯಂಡ್ ನೋಡ್ರಿ ಇಷ್ಟು ಭಾಂಡೆ ಗಿಣ್ಣೆನೂ ತೊಳೆದ್ಬಿಟ್ಟಿನಿ ನಾನು. ಇಷ್ಟು ಭಾಂಡೆ ತೊಳೆದೆಲ್ಲ ಚಂದ ನೀಟಾಗಿ ಮ್ಯಾಗಿಟ್ಬಿಟ್ಟಿನಿ. ಮತ್ತಂದ್ರೆ ಇಲ್ಲಿ ಚಪಾತಿ ಹಿಟ್ಟನ್ನು ನಾದಿಟ್ಬಿಟ್ಟಿನಿ. ಇದು ಪಲ್ಯನೂ ಗರಂ ಮಾಡಬೇಕು. ಚಪಾತಿ ಮಾಡೋ ಟೈಮ್ನಾಗೆ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಗರಂ ಇದೆ. ಢಕ್ಕನಲ್ಲಿ ಇಟ್ಟು ನಂಗೆ ನೆನಪೇ ಬರಲ್ಲ ನೋಡಿದ್ರೆ ಢಕ್ಕನ್ ಫ್ರಿಜ್ನಾಗೆ ಟೈಮ್ ತೊಳೆದು ಬಿಟ್ಟಿದ್ರೆ ತೊಗೊಂಡು ಬಡ ಸ್ನಾನ ಮಾಡ್ಕೊಂಡು ಆಮೇಲೆ ಚಪಾತಿ ಲಟ್ಟಿಸ್ಕೊತೀನಿ ರೀ. ನೋಡ್ರಿ ನಾ ಸ್ನಾನಗಿನ ಎಲ್ಲ ಮುಗಿಸ್ಕೊಂಬಂದು ಇಷ್ಟು ಗರ್ಮಿ ಅದ ರೀ ಡೆಲ್ಲಿದಾಗ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗರ್ಮಿ ಅಲ್ಲತ್ತದ ನೋಡ್ರಿ. ಸಂತೋಷನು ದುಕಾನ್ಗೆ ಹೋಗ್ಬರ್ತೀನಂತೆ, ಅವಾಗೆ ಹೋಗ್ಬಿಟ್ರೆ ನಾ ಸ್ನಾನ ಮಾಡೋ ಟೈಮ್ನಾಗ ಹೋಗ್ಬಿಟ್ಟಿದ್ರು ಅವರು. ಆ್ಯಂಡ್ ಯಾರೋ ಒಬ್ರು ಕಮೆಂಟ್ ಮಾಡಿದೆ ರೀ, ಅಕ್ಕ ಎಲ್ಲ ಕಡೆ ಗರ್ಮಿ ಅದ, ಎಲ್ಲ ಕಡೆ ಅಕ್ಕ ಅನ್ನಿಲ್ರಿ ಆ್ಯಕ್ಚುಲ್ದಾಗ ಏನೋ ಅಂದಿರಪ್ಪ, ಅದನ್ನ ಡಿಲೀಟ್ ಮಾಡ್ದೆ. ತೋ ಎಲ್ಲ ಕಡೆಗೆ ಗರ್ಮಿ ಅದ, ನೀ ಏನು ಭಾರಿ ದೊಡ್ಡದಾಗಿ ಹೇಳ್ಕೊತ ಬರ್ತಲ್ಲ ಶೆಕೆ ಅದ ಗರ್ಮಿ ಅದ ಹಿಂಗದ ಅಂತ. ತೋ ನಮ್ಮ ಕರ್ನಾಟಕ ಟೆಂಪ್ರೇಚರ್ದಾಗ ರೀ ದಿಲ್ಲಿ ಟೆಂಪ್ರೇಚರ್ದಾಗ ರೀ ಭಾಳಷ್ಟು ಫರ್ಕ್ ಅದ ರೀ. ಓಕೆನಾ. ಮತ್ತು ದುಬೈ ಟೆಂಪ್ರೇಚರ್ದಾಗೂ ಭಾಳ ಫರಕ್ ಅದ. ಫಸ್ಟ್ ದುಬೈ, ಸೆಕೆಂಡ್ ಏನಂತ ರಾಜಸ್ಥಾನ, ಆಮ್ಯಾಗ ದಿಲ್ಲಿ, ಆಮ್ಯಾಗ ನಮ್ಮ ಕಡೆಗೆ ಎಷ್ಟು ಬಿಸಿಲು ಇರ್ತದೆ ಗೊತ್ತದ ರೀ. ಅಷ್ಟು ಶೆಕೆ ಅಷ್ಟು ಬಿಸಿಲು ಅದ ಇಲ್ಲಿ ಕಡೆ. ಆ್ಯಂಡ್ ಈಗ ಬಿಸಿಲು ಯಾವಾಗ ಹೋಗ್ತದೆ ಈ ಕಡೆ ಅಂತಂದ್ರೆ ನವಂಬರ್ ಟೈಮ್ನಾಗ ಹೋಗ್ತದೆ ನೋಡಿ. ಅಂದ್ರೆ ದಸರಾ ದೀಪಾವಳಿ ಎಲ್ಲ ಬರ್ತಾರಲ್ಲ ಆ ಟೈಮ್ನಾಗ ಸ್ವಲ್ಪ ತಗ್ಗುತ್ತದೆ ಈ ಕಡೆ ಬಿಸಿಲು. ಬಿಟ್ರೆ ಅಲ್ಲಿ ತನಕ ಏನು ಬಿಸಿಲು ಹೋಗಲ್ಲ, ಬಿಸಿಲು ಹೋಗಲ್ಲ. ಶೆಕೆ ಬಿಸಿಲು ನೋಡಿ ಹೊರಗೆ ಹೆಂಗೆ ಬಂದದ. ಬಿಸಿಲದ ಅಂದ್ರೆ ಬಿಸಿಲದ ಅಂತ ಹೇಳ್ತೀನಿ. ಇಷ್ಟ ಇದೆ ನೋಡ್ರಿ, ಕಷ್ಟ ಇಲ್ಲಂದ್ರೆ ಮ್ಯಾಗ ತಗೊಬಿಡ್ರಿ. ನಾನು ನಿಮ್ಗೆ ಫೋರ್ಸ್ ಮಾಡ್ತೀನಿ ಬಂದು ನಾನು ವಿಡಿಯೋ ನೀವು ನೋಡ್ಬೇಕಂತ ಕೇಳ್ತೀನಿ. ಇಲ್ಲ ಬಸ್ ಚಪಾತಿ ಮಾಡಮ್ ಈಗ ನೋಡ್ರಿ. ಫುಲ್ ಕ್ಯಾನ್ಬೇಕು ನಮ್ಮಲ್ಲಿ ಬಿಸಿ ಬಿಸಿ ಉಣೋದಕ್ಕೆ ಇಷ್ಟ್ರಿ ಅಂತ ಬಂಡೆ ಭಾಳ ಇರ್ತದೆ ರೀ. ಬಂಡೆ ಅಂತ ಪಾಸ್ತಾ ತಿನ್ನ ಬಾರ ನಾಷ್ಟ ಮಾಡಮ್ ಅಂದ್ರೆ ವಲ್ ಅಂತಾನೆ. ಚೈನೀಸ್ ಫುಡ್ ನಂಗೆ ಇಷ್ಟ ಇಲ್ಲ. ಹಂಗಂದ್ರೆ ನಿನ್ನ ಮಕ್ಳಿಗೆ ಯಾಕೆ ಇಷ್ಟ ಅವ? ಹುಚ್ಚವ ಇಬ್ಬರಿಗೆ ಅವ್ರವನು ಹುಚ್ಚ ಅವನು ಹುಚ್ಚ. ಹೌದು. ಗರಂ ಗರಂ ಚಿಮಟಿ ಅದ ಕೈಯಾಗ ಮತ್ತೆ ಮೂಗ್ ಮ್ಯಾಗ ಇಟ್ಬಿಡ್ತೀನಿ ನೋಡಿ. ಹೊಣ್ಣಿ ಮೂಗ್ ಮ್ಯಾಗ ಹೋದ್ರೆ ಮೂಗ್ ಮನಾರ್ ಚಂದಿ ಅದ, ಅದ್ರ ಮ್ಯಾಗ ಇಟ್ಬಿಡ್ತೀನಿ. ಮಸ್ತ್ ಅನ್ನತ್ತ ಒಂದು ಟಿಪ್ಗೆ. ಸರಿ ಓಕೆ ನೋಡ್ರಿ ಈಗ ಚಪಾತಿನೂ ರೆಡಿ ಮಾಡ್ಕೊಂಡಿನಿ. ಈಗ ಬಟ್ಲಾದಾಗ ಅವ್ರಿಗೆ ಪಲ್ಯ ಹಾಕಿಟ್ಟಿನಿ. ಮತ್ತಂದ್ರೆ ನನ್ನ ಸಲುವಾಗಿ ಸ್ಯಾಂಡ್ವಿಚ್ ತೊಗೊಂಡಿನಿ. ಮತ್ತಂದ್ರೆ ಪಾಸ್ತಾ ತೊಗೊಂಡಿದ್ದು ನನಗೆ. ಇದು ಸಂತೋಷನ ಸಲುವಾಗ. ಬರ್ರಿ ಈಗ ಸ್ವಲ್ಪ ನಾಷ್ಟ ಮಾಡ್ತೀವಿ ನಾವಿಬ್ರು. ನೋಡ್ರಿ ನಮ್ಮ ಚಿಕ್ಕ ಮಿಕ್ಕ ಸ್ಕೂಲ್ನಿಂದ ಬಂದುಬಿಟ್ಟಾರ. ನಾರೇ ಮಕ್ಕೊಂಬಿಟ್ಟಿದ್ದೆ. ಅವ್ನು ಹೆಂಗೆ ತೊಗೋಬಾರ್ದು ಹತ್ರ ಹಿಂಗೆ ಆಚಿಕೆ ಬರ್ತದ ಅಂತ ನೋಡ್ರಿ. ಅವ್ರ ಪಪ್ಪ ಕೆಲಸ ಮಾಡ್ಕೋತ ಕುಂತಾರ. ಮಮ್ಮಿಗೆ ಬಾಂಡೆ ತೊಳಿತಾಳ. ಈಗ ಮಧ್ಯಾಹ್ನ ಊಟದೆಲ್ಲ ಭಾಂಡೆ ಅವರಿ ಫ್ರೆಂಡ್ಸ. ಮಧ್ಯಾಹ್ನ ಊಟಕ್ಕೆ ನಾವು ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಆ ಟೈಮ್ನಾಗ ನಾವು ಭಾಳ ಸಿಟ್ನಾಗಿದ್ದು, ಅದಕ್ಕೆ ನಾ ಏನೂ ತೋರಿಸಿದ್ರೆ ಭಾಗ ಮಾಡಲಿಲ್ಲ. ಮಧ್ಯಾಹ್ನದಾಗ ನೋಡ್ರಿ ಎಗ್ ಕರಿ ಮಾಡಿದ್ವಿ. ಯಾಕಂದ್ರೆ ಅವ್ರ ಪಪ್ಪ ಕೇಳಲ್ರಿ, ಏನೂ ಹೇಳಪ್ಲೇ ಇಲ್ಲ. ಮತ್ತಂದ್ರೆ ಸ್ವಲ್ಪ ರೈಸ್ ಮಾಡಿದ್ವಿ ಇದ್ರಾಗ. ಮತ್ತೊಂದು ಚಪಾತಿ ಮಾಡಿದ್ರಿ. ಎಲ್ಲ ಒಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟದ. ಬಟ್ ಈಗ ನಾನು ಮಾಡ್ಬೇಕ್ರಿ ಈಗೆಲ್ಲ ಸಂಜೆ ಊಟಕ್ಕೆ. ಸೊ ನೋಡೋಣ ಸಂಜೆ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಅಂತ ಕೇಸಂದ್ರೆ ಇಲ್ಲಿಬ್ಬರು ಸ್ವಲ್ಪ ಸಾಮಾನುಗಳು ತೊಗೊಂಡ್ಬರೋ. ಅವನು ತೊಗೊಂಬರ್ಬೇಕು ಈಗ ಹೋಗ್ಕೇಸಿನ. ಮತ್ತು ಭಾಂಡದ ತೊಳ್ಕೊತೀನಿ. ತೊಳ್ಕೊಂಡು ಆಮೇಲೆ ರೆಡಿ ಫ್ರೆಂಡ್ಸ್. ನಾ ರೆಡಿ ಆಗಿನೇ, ಮಮ್ಮಿ ರೆಡಿ ಆಗತ್ತ. ನಾವು ನಮ್ಮ ಸ್ಕೂಲ್ ಸಾಮಾನಿಗೆಲ್ಲ ಹೋಗ್ತೀವಿ ನೋಡ್ರಿ. ಈಗ ನಾವು 3 ಜನ ರೆಡಿ ಹಾಕೇಸಿನ್ರಿ. ಎಲ್ಲಿ ಹೊಂಟೀವಿ ಅಂದ್ರೆ ಈಗ ಮಾರ್ಕೆಟ್ ಕಡೆಗೆ ಹೊಂಟೀವಿ ನೋಡ್ರಿ. ಅವ್ರ ಪಪ್ಪ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಯಾರ. ಅವ್ರ ಆ ಕಡೆ ಬರ್ತೀನಿ ಅಂತಂದ್ರೆ ಅದನ್ನು ಈಗ 3 ಜನ ಹೋಗ್ಲಕತ್ತೀವಿ ನೋಡ್ರಿ. ಮಮ್ಮಿ ಇವತ್ತು 5 ತಾರೀಕು ಅದಲ್ಲ, ಇವತ್ತು 5 ತಾರೀಕು ಅದಲ್ಲ, ನಾಳೆಗೆ ಮಾರಮ್ಮದ ಹೇಳಕ್ರು ಬರಲ್ಲ ನೋಡ್ರಿ. ನೀ ಪಾಯ್ ಮಾಡ್ಕೋತ ರೆಡ್ ಲೈಟ್ ಬಲ್ ಹೊಲಕತ್ತೀವಿ ನೋಡ್ರಿ. ಮೀನ್ಸ ಇಲ್ಲಿ ಪೆಟ್ರೋಲ್ ಪಂಪ್ ಬಲ್ಲಿ ಅವ್ರ ಪಪ್ಪ ಬರ್ತೀನಿ ಅಂದಾರ. ಗಪ್ಪ ಹೋಲತ್ತೀವಿ 3 ಜನ. ಡಿಸ್ಕಷನ್ ನೋಡ್ರಿ. ಎಲೆಕ್ಟ್ರಿಕಲ್ ಬೈಕ, ಎಲೆಕ್ಟ್ರಿಕಲ್ ಅದು, ಎಲೆಕ್ಟ್ರಿಕಲ್ ಇದು ನೋಡ್ರಿ. ನಾವೀಗ ಆಟೋದಾಗ ಕುಂತೀವಿ. ಈಗ ಹೋಲಕತ್ತೀವಿ.
ಅವ್ರ ಪಪ್ಪನೂ ಬಂದಾರ. ಆಯ್ತೆಲ್ಲ ಮುಗೀತು ನಿಂದು? ಹಾಂ ಎಲ್ಲ ಮುಗಿದು ಹೋಗೋದಿದ್ರ ಅದೆಲ್ಲ ಆಯಿತು. ಬರ್ರಿ ಹೋಗಂಬ್ರಿ ನೋಡ್ರಿ. ಈಗ ರಿಕ್ಷಾದಾಗಿಂದು ಇದೆ ರೀ, ಇದೆ ರಿಕ್ಷಾದಾಗಿಂದು ಬರ್ರಿ ಘಾಟ್ ಕೇಸಿಂದ ಆ ಸೈಡ್ ಹೋಗಂಬ್ರಿ. ದುಕಾನ್ಗಳು ಆ ಸೈಡ್ ಅವ. ಚಿಕ್ಕು ಮಿಕ್ಕೊಂದು ಸ್ಕೂಲ್ ಬಟ್ಟೆಗಳು ತಗೊಳಕ್ ಬಂದೇವು ನೋಡ್ರಿ ನಾವು ಇಲ್ಲಿ. ಆ ಮಿಕ್ಕು ಈಗ ಅಣ್ಣಂದು ಬಿ ತಗೊಳಕ पैंट भी निकाल देने इसका। ಏನು ಇಲ್ಲ. ಈಗ ಇವ್ನು ಯೂನಿಫಾರ್ಮ್ ಸಿಗಲಾಗ್ಯದ್ರಿ, ಅವ್ನು ಮಾರಿ ಹೆಂಗಾಗ್ಯದ ನೋಡ್ರಿ. नाइस भैया, कल पक्का आ जाएगा ना? देख देख प्रूफ भी ले लिया. कल पक्का आएगा ना? कल पक्का आएगा ना? अब वो रो रहा है वो. हाँ एक बार ही दिखा दो उसकी तसल्ली के लिए. चल देख ले, आजा आजा. हाँ साइज बराबर है. ಯಾಕೆ ನೀ ಜಾಸ್ತಿ ಅಲ್ಲತ್ತದೇನಿ ನೋಡ್ರಿ. ಚಿಕ್ಕಿ ಎಷ್ಟು ಆಗೋ ಮಾಡ್ಲತ್ತ ನೋಡ್ರಿ. ಈಗ बा नोड़म बा ओले देख ले, चल देख ले चल. आजा आगे हो. हाँ बराबर अदा. ಇವ್ರು ಬೆಲ್ಟ್ ಅದು ಮಾಡ್ಕೊಡ್ಲಕತ್ತಾರ ಇವ್ರಿಗೆ. ಭಾಳ ಅದ ರೀ ಇಂದು ನಮ್ಮ ಚಿಕ್ಕಣ್ಣಂದು ಸೋಂಗ್ಲಾಡೆ ಅಂದ್ರಿ. ಅದು ಮಿಕ್ಕುಂದು ಪ್ಯಾಂಟೇ ಸಿಗ್ಲಿಲ್ಲ ನೋಡ್ರಿ. ಮಿಕ್ಕು ಮಿಕ್ಕಿಗೆ ಬೋನಸ್ ಸಿಗ ದುಕಾನ್ದಾಗ ಹೋಗೋ ಮಾಡ್ತೆ. ಫ್ರೆಂಡ್ಸ್ ಮಮ್ಮಿ ಪಾಪ ಬಿಲ್ ಮಾಡಿಸ್ಲತ್ತಾರ. ನೋಡ್ರಿ ನಾ ಇಲ್ಲಿಗ ಅವಲಕ್ಕಿ ತಗೊಳಕ್ ಹತ್ತೀನಿ ಫ್ರೆಂಡ್ಸ್. ವೆರೈಟಿ ಅವಲಕ್ಕಿಗಳು ಅವ ನೋಡ್ರಿ ಇಲ್ಲ ಅದೆಲ್ಲ. ये भुने हुए चने भी है ना, 2 टाइप्स के, वो कैसे दिए? 35 रुपए पाव, वो 40 है. अच्छा ಒಂದು ನಮಕ್ ಪಾರಿ ತಗೊಂಡಿನಿ ನೋಡ್ರಿ ನಾನು. ಅದೆಲ್ಲ मस्त शॉप, मतलब सारे आइटम मिल जाते हैं यहाँ पे. ಚಂದ ಅವ ನೋಡ್ರಿ ಅದೆಲ್ಲ ಎಲ್ಲ. और भैया ये खट्टा मीठा वाला नहीं है ना? नमकीन ही है ना ये वाला? नहीं खट्टा मीठा नहीं चाहिए. ये सारा चटपटा है. यही वो वाला कर दो, वो ग्रीन वाला कर दो. वो कैसा दिया? वो ग्रीन वाला. ये हाँ गुजराती नमकीन कैसे दिया वो? 45 रुपए पाव. ये अच्छा सारी नमकीन 45 रुपए. अच्छा ನೋಡ್ರಿ ಬಟ್ಟಿದೆಲ್ಲ ಬಂದಿವಿ. ಏಕೆ ಏನೇನು ತುಳ್ಕೊತಾಳೆ ಇಲ್ಲಿ ಗೊತ್ತಾಗಲ್ಲ ಏನು. ಬಟ್ ಹೊರಗೆ ಬಂದ್ರೆ ತಪ್ಪದು ನಮ್ದಿಲ್ಲಿ. ಇಲ್ಲಿ ನೋಡ್ರಿ ನಾವು ದುಕಾನ್ ಬಂದೀವಿ. ಈಗ ಸಾಮಾನುಗಳು ತಗೊಳಕ ನಿನ್ನೆ ಒಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿವಿ. ನೋಡಮ್ರಿ ಏನೇನು ತಗೋಬೇಕು ಏನೇನು ಬಿಡ್ಬೇಕಂತ ಕೇಸಿನ. ಇಲ್ಲೆಲ್ಲ ಬ್ರೆಡ್ ಎಲ್ಲ ಅವ ನೋಡ್ರಿ. ಇವ್ರು ನಿಂತಾರಿ ನೋಡ್ರಿ. ಈಗ ಸಾಮಾನುಗಳು ಎಲ್ಲ ತೊಗೊಂಡು ಈಗ ಮನೆಗೆ ಹೊಂಟೀವಿ ನೋಡ್ರಿ. ನಾವು ಈಗ ರಿಕ್ಷಾದಾಗ ಕುಂತೀವಿ. ಈಗ ನೋಡ್ರಿ ಈಗ ಮನೆಗೆ ಹೋಗಮ್ರಿ. 3 ಮಂದಿ ಏನೋ ಡಿಸ್ಕಷನ್ ಮಾಡತ್ತಾರೆ, ಫುಲ್ ಪಂಚಾಯ್ತಿ. ನನ್ನ ಹಿಂದೆ ಬಿಟ್ಟಿಗೆ ಸೇನ್ರ 3 ಮಂದಿ ಮುಂದೆ ಹಾರ್ಲಕತ್ತಾರೆ ನೋಡ್ರಿ. ಈಗ ನೋಡ್ರಿ ನಾವು ಮಾರ್ಕೆಟ್ಗೆ ಹೋಗಿ ಚಿಕ್ಕ ಮಕ್ಕಳು ಯೂನಿಫಾರ್ಮ್ ತೊಗೊಂಡು ಬರೋ ಸಲುವಾಗ ಮತ್ತು ಅದ ಇನ್ನೊಂದಿಷ್ಟು ಸಾಮಾನು ಉಳ್ಕೊಂಡ್ಬಿಟ್ಟಿತ್ತು, ಅದನ್ನ ತೊಗೊಂಡು ಬರೋ ಸಲುವಾಗ ಮತ್ತು ಒಂದಿಷ್ಟು ಸಾಮಾನುಗಳು ಮಿಸ್ ಆಗಿಬಿಟ್ಟಾವ್ರಿ. ಅದು ಮತ್ತು ಇನ್ನು ನಾಳೆಗೆ ಹೋಗಿ ತೊಗೊಂಡು ಬರ್ಬೇಕು. ಅದನ್ನು ಒಂದು ದೊಡ್ಡ ಟೆನ್ಷನ್. ಮತ್ತು ಬೆಳಗ್ಗೆ ಹಿಡಿದು ಯಾಕೋ ನೋಡ್ರಿ ಮಧ್ಯಾಹ್ನ ಹಿಡಿದು ನಂಗೆ ತೆರಿನೂ ಭಾಳ ಶಿಟ್ಲಿ ಬರ್ತದ. ಕೆಲವೊಂದು ಸಲ ಇಲ್ರಿ ಎಲ್ಲ ಮಾಡಿನೂ ಮಟ್ಟಿನೂ ಏನೋ ಮಾಡ್ಕೊಂಡಿರ್ತದಲ್ರಿ. ಹಂಗದ ನೋಡ್ರಿ ಲೈಫ್ ಭಾಳ ಸಿಟ್ಟು ಬರ್ತದ್ರಿ. ನಾವು ಎಷ್ಟು ಚಂದ ಇದ್ದರೂ ಕೆಲವೊಬ್ಬರು ನಮ್ಮ ಲೈಫ್ನಾಗ ಬಂದ ಕೇಸ ಬೇರೆಯವರು ಬೆಂಕಿ ಹೆಚ್ಚು ಹೋಗ್ತಾರೆ ಅಂತಾರ್ರಿ. ಹಂಗೆ ಅದ ನೋಡ್ರಿ ಫ್ರೆಂಡ್ಸ್. ಆ ಮುತ್ತೆ ನೋಡಿ ಹಂಗೆ ಕೊಟ್ಟಾಣ ಮಾಡಿಸ್ಲಾರ್ದೆ. ನಮ್ದು ಚಿಕ್ಕಣ್ಣನ ಸ್ಕೂಲಿಂದ ಯೂನಿಫಾರ್ಮ್ ತೊಗೊಂಡ್ಬಂದಿ ನೋಡ್ರಿ. 2 ವರ್ಷ ಪ್ರೆಸ್ ಮಾಡ್ಕೊಡು ನೋಡಿ ಪಾಪ ಮಂಡೆ. ಒಂದು
ಒಂದ್ಸಲ ನೀರಾಗೆ ತೆಗಿಯಂ, ಯಾಕಂದ್ರೆ ಯಾರ್ಯಾರು ಹಾಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. अरे ಹೊಸದೇ ಮಾಡಾರ ಅವ್ರು, ಹೊಸದೇ ಮಾಡಾರ. ಸರಿ ಅದ ಗುರು ಅಂದ್ರೆ ಒಂದ್ಸಲ ಇದು ಮಾಡೋಣ. ಸಾಫ್ ಸಾಫ್ ದಿಖ ರहा था ಮಟೀರಿಯಲ್. तो ನಮ್ ಚಿಕ್ಕನ್ ಸ್ಕೂಲಿನ ಯೂನಿಫಾರ್ಮ್ ತಗೊಂಡ್ಬಂದಿವಿ ನೋಡ್ರಿ ನಾವು. ಹೊಸದ್ ಬಂದ್ ನೋಡ್ರಿ, ಹಳೇದ್ರಿ ನೀವು ನೋಡಿರೆ ಆಯ್ತಣ್ಣ. 2 ವರ್ಷಕ್ಕೊಮ್ಮೆ ಹೊಸ ಹೊಸ ಏ ಇಲ್ಲ ಇಲ್ಲ 2 ಇಲ್ಲ 5-6 ವರ್ಷ ಇತ್ತು ಒಂದೇ ಯೂನಿಫಾರ್ಮ್ ಇಡೋದಂತ. हाँ 5-6 साल के बाद चेंज करते हैं हमारे स्कूल वाले. ಸೊ ಇವು ಚಿಕ್ಕನ್ ಯೂನಿಫಾರ್ಮ್ ಅವರಿ. यूनिफॉर्म भी और बुक्स भी. ಮತ್ತಂದ್ರ ಇದು ಒಂದು ಸಾಕ್ಸ್, ಇದು ಒಂದು ಬೆಲ್ಟ್. ಇದು ನಮ್ಮ ಚಿಕ್ಕಣ್ಣಂದು. ಮಿಕ್ಕಣ್ಣಂದು ಅಂದ್ರೆ ಓನ್ಲಿ ಶರ್ಟ್ ಸಿಕ್ಕಿದೆ, ಯಾಕಂದ್ರೆ ಒಂದು ಸೈಜಿಂದು ಅಲ್ಲಿ ಪ್ಯಾಂಟ್ ಖತಮ್ ಆಗ್ಬಿಟ್ಟಿತ್ತು. ನಾಳೆ ಕೊಡ್ತೀನಿ ಅಂದಾರ ಅವರು ಪ್ಯಾಂಟ್. ಆ್ಯಂಡ್ ಮಿಕ್ಕೊಂದು ಸಾಕ್ಸ್ ಖರಾಬ್ ಆಗಿತ್ತು, ಸಾಕ್ಸ್ ತಗೊಂಡ್ಬಂದು ಪ್ಯಾಂಟ್ ನಾಳೆ ಸಿಗ್ತಾ. ಆಲ್ರೆಡಿ ಒಂದು ಟೈ ಬೆಲ್ಟ್ ID ಕಾರ್ಡ್ ಎಲ್ಲ ಅಂತೂ ಅನ್ನೋದ್ರ ಅವ. ಚಿಕ್ಕು ಅಂದ್ರೆ ಇದು ಯೂನಿಫಾರ್ಮ್ ಹಾಕೊಂಡ್ ಹೋದ್ ಬಳಕೆ ಇವ್ರಿಗೆ ID ಕಾರ್ಡ್ ಮಾಡ್ಕೊಡ್ತೀನಿ ಅಂದ್ರೆ. ಇನ್ನ ವೈಟ್ ಡ್ರೆಸ್ ಬಿಡುದ ನಾಳೆ. ನಾಳೆಗೆ ಹೋಗ್ತೇಸಿ ತೊಗೊಂಬರ್ತಾರೆ ಪಪ್ಪ ಸಂಗಡ. ಮತ್ತಂದ್ರೆ ಅಲ್ಲಿ ಇದು ಸಿಕ್ಲತ್ತೀವಿ ಅಂದ್ರೆ ಫ್ರೀದಾಗ ಇಲ್ರಿ, ರೊಕ್ಕ ಕೊಟ್ಟು ತೊಗೊಂಬಂದಿವಿ. ನಮಗ್ ಪಾರೆ ಯಾಕಂದ್ರೆ ಚಾದಾಗ ಪಾರೆ ಅಂತಂದ್ರೆ ಸೊ 1 ಪ್ಯಾಕೆಟ್ ನಮಗ್ ಪಾರೆ ತಗೊಂಡಿನಿ. ಮತ್ತಂದ್ರೆ ಇವು ನಮ್ಕೇನ್ ತಗೊಂಡಿ ನೋಡ್ರಿ. ಅಂದ್ರೆ ಮಿಕ್ಸ್ ನಾವು ಕಡೆಗೆ ಸೇವಾ ಅಂತಂದ್ರೆ ಅದೇ ಟೈಪ್ ಇರ್ತದೆ ಇದನ್ನು. ಮತ್ತಂದ್ರೆ ನೋಡ್ರಿ ಇದು ತಗೊಂಡಿ ಲಡ್ಡು. ನಮ್ ಚಿಕ್ಕು ಮಿಕ್ಕು ಅಯ್ಯೋ ಲಡ್ಡು ಅಂದ್ರೆ ಭಾಳ ಇಷ್ಟ. ಮತ್ತಂದ್ರೆ 1 kg ಅವಲಕ್ಕಿ ಇತ್ತಲ್ರಿ, ನೋಡಮ್ ಅಂತ ಕೇಸಿಂದ ಇದು ಒಂದು ತಗೊಂಡಿದ್ದೀನಿ ನಾನು. ಮತ್ತಂದ್ರೆ 2 ಪ್ಯಾಕೆಟ್ ಬಿಸ್ಕಿಟ್ ತಗೊಂಡಿ ನೋಡ್ರಿ. ಒಂದು CNC ಅದ, ಒಂದಂದ್ರೆ ಯಾವ್ದು ಇದು 50-50 50-50 ಅದ ನೋಡ್ರಿ. 2 ಪ್ಯಾಕೆಟ್ ಬಿಸ್ಕಿಟ್ ತಗೊಂಡದ. ಮತ್ತಂದ್ರೆ ನಮ್ ಚಿಕ್ಕಲತ್ತನು ಮಮ್ಮಿ ನನಗೆ 2 ಪ್ಯಾಕೆಟ್ ರಸ್ ಬೇಕಂತ ಒಂದ್ ಮಮ್ಮಿದು ಒಂದ್ ನಂದದ ಗುಮ್ತಿನೇ ನಾ ಒಂದೇ ಹೇಳಿದ ಪೆಲ್ಲ. ಹಾ ನಾ ಅಂದಲ್ಲ ಇನ್ನೊಂದು ತಗೊಳತಿರ್ತೀವಿ. ಓಪೋ ಅಲ್ಲೋಡ ಏಕ್ ಸೆಟ್ ದೋ ಅಂತಂದ್ರೆ चलो अब साल तक चल जाए. ಅವನಿನ 1 ಸೆಟ್ ಕೊಡೋಣ ಅಂತಂದಿದ್ದ. अरे मजाक कर रहा हूँ, साल तक नहीं चलेगा, 2-3 महीने आराम से चल जाएगा. ಅದಕ್ಕೆ ಮತ್ತೆ ಅಷ್ಟು ರೊಕ್ಕ ಯಾಕೆ ತಗೊಳತ್ತ ನೀವು ಅಂತಿಗೆ ಸಮಾನ ಇಷ್ಟೇವ ನಮ್ಮ माला बना के पहनते हैं ತಂದಿವಿ. तो 4 सेट अवारी 1 सेट बोलता मैंने. सेट मतलब ये पूरा यही समझ गया होगा ना. मेडी अंडे वाले होते हैं वो अच्छे होते हैं ना. भाई अच्छे होते हैं वो, नहीं आती. एग वाले अच्छे होते हैं. ಮತ್ತಂದ್ರೆ ಮ್ಯಾಗಿ ತಗೊಂಡಿವ್ರಿ. 6 ಪ್ಯಾಕೆಟ್ ಮ್ಯಾಗಿ ತಗೊಂಡ್ಬಂದಿದ್ರಿ. ಅಂದ್ರೆ ಡೈಲಿ ಏನು ಮಾಡಂಗಿಲ್ರಿ, ಅವಾಗ ಅವಾಗ ಮಾಡ್ಕೊಡ್ತೀವಿ, ಸುಮ್ಮನೆ ಮಾಡಂಗಿಲ್ಲ. ಏನೋ ಒಂದು ಮ್ಯಾಗಿ. ಮತ್ತಂದ್ರೆ ನಮ್ಮ ಚಿಕ್ಕ ನಂಗೆ ಕಾಫಿ ಬೇಕಂತ ಕೇಳ್ತೀನಿ, 6 ಕೋಚ್ ಕಾಫಿನೂ ತಗೊಂಡ್ಬಂದಿವಿ ನೋಡ್ರಿ. ನಮ್ಮ ಮಿಕ್ಕು ಎಲ್ಲ ನಡೀತದ್ರಿ ಅಲ್ಲಿ. ಮತ್ತಂದ್ರೆ ನಾವು ಡೆಟೋಲ್ ಸಾಬೂನು ತಗೊಂಡ್ಬಂದಿದ್ದೆ, ಒಂದು ಪ್ಯಾರಾಶೂಟ್ ಆಯಿಲ್. ಯಾಕಂದ್ರೆ ನಾನಂತೂ ಹಚ್ಕೊಳ್ಳೋ, ಈಗ 3 ಮಂದಿ ಸಲುವಾಗಿರ್ಬೇಕಂತ ಸ್ವಲ್ಪ ಸಣ್ಣದಿದ್ದೆ ತೊಗೊಂಡ್ಬಂದಿದ್ದೆ. ಅಲ್ಲಿ ಯಾವಾಗ ಭೀ ನಾವು ಹೋಗ್ತೀವಲ್ರಿ, ನಮ್ಮ ಮೊದಲಿನ ಓನರ್ ಅಂಕಲ್ ಇದ್ದಿರಲ್ರಿ, ಅವ್ರ ದುಕಾನ್ ಬಂದಿತ್ತು ಅಂದ್ರೆ ಅವ್ರ ಬಳಿ ಎಲ್ಲಾನು ಸಿಕ್ತಿತ್ತು. ಒಂದು ದುಕಾನ್ ಬಂದಿದ್ದಕ್ಕೋಸ್ಕರ ಬೇರೆ ದುಕಾನ್ ತೊಗೊಂಡ್ಬಂದ್ವಿ. ಮತ್ತಂದ್ರೆ ಒಂದು ಸಾಸ್ केचप क्या ಸಾಸ್ ತೊಗೊಂಡ್ಬಂದಿ ನೋಡ್ರಿ ನಾವು. ಸೊ ಹಿಂಗದ ನೋಡ್ರಿ, ಇಷ್ಟು ಸಾಮಾನು ತೊಗೊಂಡ್ಬಂದು ಈಗ ಬರೀ ಬಡ ಚಪಾತಿ ಲಟ್ಟಿಸ್ತೀನಿ. ಪಲ್ಯ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಇಲ್ಲ ಇಲ್ಲ ಸೋಸ್ತೀನಿ. ಬರೀ ಸಾಸ್ ಪಪ್ಪ ಸ್ಪೆಷಲ್ ದಾರ್ ಮಾಡುತ್ತೆ. ಬಾ ಮಾಡ್ತಿ ಇವತ್ತು ಇಷ್ಟು ಹಾ ಸಾಮಾನು ಬಾಬಾ ನೋಡ್ರಿ. ಸ್ಪೆಷಲ್ ದಾರ್ ನೋಡ್ರಿ, ಈಗ ಸಂಜೆ ಊಟದಾಗ ಮಾನ್ಕೆ ಶಿಕರ್ಣಿ ಚಪಾತಿ ಮಾಡಕತ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ರೈಸ್ ಅವ್ರದಷ್ಟು ತಗ್ತಿದ್ದು ಪಲ್ಯ ಅದ ರೀ, ಅದಕ್ಕೋಸ್ಕರ ನಾ ಈಗ ಜಾಸ್ತಿ ಏನು ಮಾಡಲ್ಲ. ಅದ್ರಾಗ ಶಿಡ್ಲಿಗೆ ಹತ್ತದ. ನಮ್ಮ ಸಾಬರು ಟ್ಯೂಷನ್ಗೆ ಹೋಲಿಲ್ಲ, ಎಲ್ಲಿ ಹೋಲಿಲ್ಲ, ಇತ್ತ ಮನೆಗೆ ಕೂತಾರೆ ನೋಡ್ರಿ ನಮ್ದಿಬ್ರು ಸಾಬರು. ಸೊ ಜಲ್ದಿ ಈಗ ಇದು ಆಗತ್ತನ ಸ್ವಲ್ಪ ನೆನೆತನ ನೋಡಿ ಚಪಾತಿನೂ ಲಟ್ಟಾಸ್ಕೊಂಡ್ಬಿಡ್ತಾರೆ. ನಾವು ಹಿಟ್ಟು ತಗೋಬಿಡು ಫ್ರಿಜ್ನಾಗೆ. ನೋಡ್ರಿ ಈಗ ನಮ್ದು ಊಟ ರೆಡಿ ಐತೆ ನೋಡ್ರಿ. ಬರ್ರಿ ಈಗ ಊಟ ಮಾಡಾಮೆ. ಊಟದಾಗ ಬಿಸಿ ಚಪಾತಿ ಮಾಡ್ಕೊಂಡಿನಿ ಅಂದ್ರೆ ಪರೋಟ ಮಾಡ್ಕೊಂಡಿನಿ, ಮಾನ್ಕೆ ಶಿಕರ್ಣಿ, ಮತ್ತಂದ್ರೆ ಸ್ವಲ್ಪ ರೈಸ್ ಅದ, ಮತ್ತಂದ್ರೆ ಇದು ಏನಂತಾರೆ ಹೊಟ್ಟೆಗಿನ ಪಲ್ಯ ಅದ ನೋಡಿ, ಕರಳಿನ ಪಲ್ಯ ಅದ ರೀ, ಮತ್ತಂದ್ರೆ ಎಗ್ ಕರಿ ಅದ ರೀ. ಇದು ಚಿಕ್ಕು ಮಿಕ್ಕೋಗತ್ತದ, ನನಗೆ ಸಂತೋಷ ಆಗತ್ತದ ರೈಸ್ ಜೊತೆ. ಇದು ಮತ್ತು ಮಾನ್ಕೆ ಶಿಕರ್ಣಿ ಮತ್ತು ಚಪಾತಿ ಅದ. ಸೊ ಬರ್ರಿ ಈಗ ಊಟ ಮಾಡಾಮಿ. ನೋಡ್ರಿ ಚಾವ್ ಎಷ್ಟು ಮಾಡ್ತಾರೆ ನೋಡ್ರಿ.
ನೋಡ್ರಿ ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿರೋ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ಲತ್ತೀರಿ ಅದಕ್ಕೋಸ್ಕರ. ಆ್ಯಂಡ್ ನೀವೆಲ್ಲರೂ ಹೇಳ್ತೀರಿ ಅಕ್ಕ ಬೇರೆ ಬೇರೆ ಕಂಟೆಂಟ್ಗಳು ತೊಗೊಂಡು ಬರ್ರಿ, ಬೇರೆ ರೀತಿ ಒಂಥರ ಹೊಸ ರೀತಿಯಿಂದ ಏನರ ವೀಡಿಯೋಸ್ಗಳು ಮಾಡಿರಿ ಅಂತ ಕೇಸಿನ. ಬಟ್ ಏನು ಮಾಡಲಿರಿ, ಹೊಸ ರೀತಿಯಿಂದ ಆ್ಯಸ್ ಇಟ್ ಈಸ್ ಇದೇ ಡೈಲಿ ಲೈಫ್ ಬ್ಲಾಗ್ ಬಂದ್ರೆ ಇದೇ ಅಲ್ರಿ, ಉಣ್ಣೋದು ತಿನ್ನೋದು ಮಕ್ಕೋದು, ಏನು ಮಾಡ್ದೆ ಏನು ಸುದ್ದಿ, ಮಕ್ಳು ಏನು ಮಾಡ್ತಾರೆ, ಗಂಡ ಏನು ಮಾಡ್ತಾರೆ, ನಾ ಏನು ಮಾಡತ್ತೀನಿ, ಇದೇ ಒಂದು ಡೈಲಿ ಬ್ಲಾಗ್ಸ್ ಅಂದ್ರೆ ಇದೇ ಇರ್ತದಲ್ರಿ. ಇದೇ ತೋರ್ಸೋಕೆ ಇಷ್ಟಪಡ್ತೀನಿ ನಾ. ಆ್ಯಂಡ್ ನೀವು ಹೇಳಿದ್ನು ಬರೋಬ್ಬರಿ ಇದ್ದಾರೆ, ಯಾಕೆ ಬೇರೆ ಬೇರೆ ಬ್ಲಾಗ್ ತೋರಿಸಂತ. ಬಟ್ ಹೊರಗಂತೂ ಜಾಸ್ತಿ ಹೋಗೋದಾಗಲ್ರಿ, ಯಾಕಂದ್ರೆ ನಿಮ್ಗರೆ ಗೊತ್ತಿದೆ ನಮ್ಮಲ್ಲಿ ಅಷ್ಟೊಂದು ದುಡ್ಡಿಲ್ರಿ. ನಾವು ಹೊರಗೆ ಹೋಗಿ ತಿರುಗಿ ತೋರಿಸಷ್ಟು ಮಾಡಷ್ಟು, ಯಾಕಂದರೆ ಇದ್ದಿದ್ರದಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದ್ರ ಬೇರೆ ಸಂತೋಷ್ ಅವ್ರಿಗೆ ಸ್ವಲ್ಪ ಜಾಬ್ ಇಶ್ಯೂ ಆಗಿಬಿಟ್ಟಿತ್ತು ನೋಡು. ಅವ್ರನ್ನೂ ಮನೆಗೆ ಉಳ್ಕೊಂಡ್ಬಿಟ್ರೆ ಈಗೀಗ ಹೋಗ್ಲತ್ತಾರ. ಹಂಗಂತ ಕೇಸ ಎಲ್ಲ ನೋಡಿ ಮಾಡಿ ಎಲ್ಲ ಖರ್ಚನೂ ಮಾಡ್ಬೇಕಲ್ರಿ ಫ್ರೆಂಡ್ಸ್. ಮಾಡ್ತೀವಿ, ಹೋಗ್ತೀವಿ, ತಿರುಗಾಡ್ತೀವಿ. ಬಟ್ ಒಂದು ಸ್ವಲ್ಪ ಟೈಮ್ ಆಗ್ತದೆ, ಇನ್ನೊಂದು 2-3 ತಿಂಗಳು ಐ ಹೋಪ್ ಆದ್ರೆ ಆಗ್ಬೋದು. ಯಾಕಂದರೆ ಎಲ್ಲ ಸೆಟಲ್ಮೆಂಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕಂತಂದ್ರೆ ಹೌದಲ್ರಿ ಫ್ರೆಂಡ್ಸ. ಈಗ ಚಿಕ್ಕು 2 ತಿಂಗಳು ಫೀಸ್ ತುಂಬಬೇಕು ರೀ. ಯಾಕಂದ್ರೆ ಈಗ ಜೂನ್ ಜುಲೈ ಎಲ್ಲ ಕಡೆದು ಮನಿ ರೆಂಟ್, ಚಿಕ್ಕು ಟ್ಯೂಷನ್ದು, ಸ್ಕೂಲ್ದು, ವ್ಯಾನಿಂದು ಎಲ್ಲನೂ ನೋಡ್ಕೊಂಡು ಹೋಗ್ಬೇಕಲ್ರಿ ನಾವು. ಹಿಂಗದ ನೋಡ್ರಿ ಫ್ರೆಂಡ್ಸ. ಮಾಡ್ತೀವ್ರಿ, ನೀವು ಹೇಳ್ದಂಗೆ ಮಸ್ತ್ ಬ್ಲಾಗ್ ಮಾಡ್ತೀವ್ರಿ. ಆ್ಯಂಡ್ ಒಬ್ಬರು ಕಮೆಂಟ್ ಹಾಕಿದ್ರು, ಟಿಕ್ಟಾಕ್ ಇದ್ದಾಗ ನೀವು ಟಿಕ್ಟಾಕ್ ಸ್ಟಾರ್ ಇದ್ದೀರಾ ಅಂತ ಕೇಸಿಂತು. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಪ್ರೀತಿ ಅಭಿಮಾನ ನಂಗೆ ಕಮೆಂಟ್ ಹಾಕ್ತೀರಾ, ಅದಕ್ಕೋಸ್ಕರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಲೆ ಈಗ ನನಗೆ ವ್ಯೂ ಇಲ್ಲ, ನನಗೆ ಕಮೆಂಟ್ ಚಲೋ ಮಾಡಲಾಗ್ಯಾರ, ಭಲೆ ನನಗೆ ಸಬ್ಸ್ಕ್ರೈಬರ್ ಇಲ್ಲ, ನಡೀತದ. ಬಟ್ ಒಂದು ಟೈಮ್ನಾಗ ನಾವು 4 ಮಂದಿ ಬಾಯಾಗ ಇದ್ದೀವಲ್ರಿ, ಅಷ್ಟೇ ಸಾಕು ನನಗೆ, ಮತ್ತೇನೂ ಬೇಕಾಗಿಲ್ಲ ಅಂತ ಹೇಳಕ್ಕೋತ ಈ ಬ್ಲಾಗ್ ಈಗ ಎಂಡ್ ಮಾಡಮ್ ಬರ್ರಿ. ನೋಡಿ ಈಗ ನಮ್ಮದು ಊಟದ ಎಲ್ಲ ಇತ್ತು, ಮಸ್ತನತ್ತ ಎಲ್ಲ ಸಾಮಾನ್ಯೂ ಎಲ್ಲ ಇಟ್ಟು ಬಂದೀನಿ. ಯಾಕಂದ್ರೆ ಮಧ್ಯಾಹ್ನ ಹಿಡಿದು ನೋಡ್ರಿ ಫ್ರೆಂಡ್ಸ್, ನನಗೆ ತಲೆ ಸಿಡ್ಲಿಕತ್ತದ ನೋಡ್ರಿ, ಯಾಕೋ ಏನೋ ಗೊತ್ತಾಗಲ್ಲಾಗ್ಯದ. ಮತ್ತು ಕಣ್ಣೂ ಉರ್ಲಿತ್ತವ. ಡಾಕ್ಟ್ರುಗಳು ಹೋಲಿ ಬೇಡ ಏನು ಮಾಡಲಿ ಅಂತೆಲ್ಲತ್ತೀನಿ ನೋಡಮ್ಮ. ನೈಟ್ ಟೈಮ್ ಸಿಕ್ಕದ ಡಾಕ್ಟ್ರುಗಳ್ನು ಹೋಗ್ಬರ್ತೀನಿ, ಹಾಸ್ಪಿಟಲ್ಗೆ ಹೋಗ್ಬರ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೆ ಅಗರ್ಸೆ ವಿಡಿಯೋ ಇಷ್ಟ ಐತೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಈಗ ಎಂಡ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ, ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ಬಾಳ್ರಿ. 4 ದಿನ ಜೀವನ ಅದ. ನಾವು ನಿಮ್ಮವರು, ನೀವು ನಮ್ಮವ್ರು ಅಂತ ಹೇಳ್ಕೊತ ಈ ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ.